ಇದು ನೋಡಿ ಖರ್ಜೂರ, ಸುಮಾರು 30 ಖರ್ಜೂರಗಳನ್ನು ನೆನೆಸಲು ಹಾಕಿದ್ದೇನೆ. ನಾನು ಒಂದು 6 ಗಂಟೆ ನೆನೆಸಿದ್ದೇನೆ. ಒಂದು ರಾತ್ರಿ ಕೂಡ ನೆನೆಸಬಹುದು. ಈಗ ಇವುಗಳ ಬೀಜಗಳನ್ನು ತೆಗೆಯಬೇಕು. ಇದರಿಂದ ನಾನು ಹಲ್ವಾವನ್ನು ಮಾಡ್ತಾ ಇದ್ದೇನೆ. ತುಂಬ ರುಚಿಕರವಾದ ಹಲ್ವಾ, ಡೇಟ್ಸ್ ಹಲ್ವಾ. ಹೇಗೆ ಮಾಡೋದಂತ ನೋಡೋಣ. ಮೊದಲು ಇದರ ಬೀಜಗಳನ್ನು ತೆಗೆದುಕೊಳ್ಬೇಕು. ಈ ಥರ ಎಲ್ಲ ಬೀಜಗಳನ್ನು ತೆಗೆದುಕೊಳ್ಬೇಕು. ಇದು ತುಂಬ ಮಾಡಲಿಕ್ಕೆ ತುಂಬ ಸುಲಭ ಹಾಗೂ ಅಷ್ಟೇ ರುಚಿಕರವಾಗಿರ್ತದೆ. ನೋಡಿ, ಎಲ್ಲದರ ಬೀಜಗಳನ್ನು ತೆಗೆದುಕೊಂಡು ಆಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ. ಈಗ ಸುಮಾರು 15ರಿಂದ 20 ಅಕ್ರೋಡ್ಗಳನ್ನು ಬಿಸಿ ನೀರಲ್ಲಿ ಹಾಕಿ ಕುದಿಸಲು ಇಟ್ಟಿದ್ದೇನೆ. ಇದಕ್ಕೆ ಒಂದು ಚೆನ್ನಾಗಿ ಕುದಿ ತರಿಸಬೇಕು. ಒಂದು 5 ನಿಮಿಷ ಬೇಯಿಸಬೇಕು. ಈಗ ಬೇಯಿಸಿ ಆಯಿತು. ಈ ಕಡೆ ಹೀಗೆ ತೆಗೆದುಕೋಬೇಕು. ಅದರಲ್ಲಿರುವ ಕಸ ಕಡ್ಡಿಗಳೆಲ್ಲ ಹೋಗುತ್ತವೆ. ಸ್ವಲ್ಪ ಸಾಫ್ಟ್ ಕೂಡ ಆಗುತ್ತೆ. ಈ ಥರ ತೆಗೆದು ಮಾಡಬೇಕು. ಒಂದು 5 ನಿಮಿಷ ಬೇಯಿಸಿದ್ರೆ ಸಾಕು. ಈಗ 2 ಟೇಬಲ್ ಚಮಚದಷ್ಟು ತುಪ್ಪ ಕಾಯಿಸ್ತಾ ಇದ್ದೀನಿ. ಚೆನ್ನಾಗಿ ತುಪ್ಪ ಕರಗಬೇಕು. ನಂತರ ಬೀಜ ತೆಗೆದ ಡೇಟ್ಸ್ಗಳನ್ನು ಅದರಲ್ಲಿ ಹಾಕಬೇಕು ಮತ್ತು ಚೆನ್ನಾಗಿ ಬೇಯಿಸಬೇಕು. ಚೆನ್ನಾಗಿ ಬೇಯಿಸಿ, ಮುಚ್ಚಿ ಬೇಯಿಸಿ, ಮಧ್ಯದಲ್ಲಿ ಸ್ವಲ್ಪ ನೀರನ್ನು ಕೂಡ ಸೇರಿಸಿ ಮತ್ತೆ ಚೆನ್ನಾಗಿ ಬೇಯಿಸಿ. ಸಾಫ್ಟ್ ಆಗಬೇಕು. ಅದೇ ಸಮಯದಲ್ಲಿ ಅಕ್ರೋಡ್ಗಳ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು. ಈ ಥರ ಇದ್ದರೆ, ಸಿಪ್ಪೆ ಇದ್ದರೆ ಸ್ವಲ್ಪ ತೆಗಿಬೇಕು. ಅದು ಚೆನ್ನಾಗಿ ಕ್ಲೀನ್ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಆದರೂ ಇದು ಸ್ವಲ್ಪ ಗಟ್ಟಿ ಇರ್ತದೆ. ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕೀಗೆ. ಮತ್ತು ಈ ಅಕ್ರೋಡ್ಗಳನ್ನು ಕೂಡ ಅದರಲ್ಲಿ ಸೇರಿಸಬೇಕು. ಮತ್ತೆರಡು ಸೇರಿ ಚೆನ್ನಾಗಿ ಬೇಯಿಸಬೇಕು. ಈಗ ಇದು ಚೆನ್ನಾಗಿ ಬೆಂದಿದೆ, ಆದರೆ ಸ್ವಲ್ಪ ಗಟ್ಟಿ ಇದೆ. ಅದ್ರ ಸಲುವಾಗಿ ಮಿಕ್ಸಿಯಲ್ಲಿ ಹಾಕಿ ಸ್ವಲ್ಪ ಹರ್ಕೋಬೇಕು. ಸ್ವಲ್ಪ ಮ್ಯಾಶ್ ಆದರೆ ಸಾಕು, ಜಾಸ್ತಿ ಗಂಧ ಆಗೋದು ಬೇಡ. ಈಗ ನೋಡಿ, ಇಷ್ಟು ಆದರೆ ಸಾಕು. ಈಗ ಇದನ್ನು ತೆಗೆಯೋಣ ಮತ್ತು ಕಾವಲಿಗೆ ಪುನಃ ಅದರ ಕಾವಲಿಗೆ ಹಾಕಿ ಬೇಯಿಸಬೇಕು. ನಾನು ಸ್ವಲ್ಪ ಇಡೀ ಆದದ್ದು ಕೂಡ ಬದಿಗೆ ಇಟ್ಟುಕೊಂಡಿದ್ದೆ, ಅದು ಕ್ರಂಚಿ ತಿನ್ನಲಿಕ್ಕೆ ಚೆನ್ನಾಗಿರ್ತದೆ ಅಂತ. ಈಗ ಮತ್ತೆ ಸ್ವಲ್ಪ ಹೊತ್ತು ಇದನ್ನು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಆರೆಂಜ್ ಜ್ಯೂಸ್, ಮೂಸಂಬಿ ಜ್ಯೂಸನ್ನು 1/4 ಕಪ್ನಷ್ಟು ಸೇರಿಸಿದ್ದೇನೆ. ಆರೆಂಜ್ ಜ್ಯೂಸ್ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಆರೆಂಜ್ ಜ್ಯೂಸ್ ಇಂಗುವವರೆಗೆ ಚೆನ್ನಾಗಿ ಬೇಯಿಸಬೇಕು.
ಈಗ ಮತ್ತೆ ಸ್ವಲ್ಪ ತುಪ್ಪವನ್ನು ಸೇರಿಸಬೇಕು ಮತ್ತು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮತ್ತು 1 ಚಮಚದಷ್ಟು ನಾನು ತುಪ್ಪವನ್ನು ಸೇರಿಸಿದ್ದೀನಿ, ಜಾಸ್ತಿ ಕೂಡ ಸೇರಿಸ್ಬೋದು. ಮತ್ತು ಚೆನ್ನಾಗಿ ಮಿಕ್ಸ್ ಆಗಬೇಕು ಮತ್ತು ತಳ ಬಿಡಬೇಕು. ಸೈಡೆಲ್ಲ ಬಿಡುವವರೆಗೆ ಬೇಯಿಸಬೇಕಾಗ್ತದೆ. ಈಗ ಅರ್ಧ ಟೀ ಚಮಚದಷ್ಟು ಏಲಕ್ಕಿ ಪುಡಿ ಕೂಡ ಸೇರಿಸಿದ್ದೀನಿ. ಅದನ್ನು ಕೂಡ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಈ ಥರ ಕಾವಲಿಯಿಂದ ಸಪ್ರೇಟ್ ಆಗಬೇಕು. ಈಗ ಇದು ರೆಡಿ ಆಗ್ತಾ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಘಮ ಘಮ ಕೂಡ ತುಂಬ ಚೆನ್ನಾಗಿದೆ, ಅಷ್ಟೇ ತಿನ್ನಲಿಕ್ಕೆ ರುಚಿಯಾಗಿರ್ತದೆ. ನೋಡಿ ಎಷ್ಟು ಸುಲಭ, ಎಷ್ಟು ಬೇಗನೆ ಆಯಿತು, ಅಷ್ಟೇ ರುಚಿ ಕೂಡ. ಒಮ್ಮೆ ಟ್ರೈ ಮಾಡಿ ನೋಡಿ. ತುಂಬ ಸಾಫ್ಟಾಗಿ, ಪರಿಮಳ ಅಂತೂ ತುಂಬಾ ಚೆನ್ನಾಗಿದೆ. ಸಿಹಿ ಕೂಡ ತುಂಬ ಸಿಹಿ ಇದೆ, ಸಕ್ಕರೆ ಇಲ್ಲ, ಬೆಲ್ಲ ಇಲ್ಲ, ಏನಿಲ್ಲ. ಖರ್ಜೂರದ ಸಿಹಿ ಅಷ್ಟಾಗಿದೆ, ತುಂಬ ಸಿಹಿಯಾಗಿದೆ ಮತ್ತು ರುಚಿಯಾಗಿದೆ. ಟ್ರೈ ಮಾಡಿ ಒಂದ್ಸಲ, ಖಂಡಿತ ಇದು ಚೆನ್ನಾಗಿದೆ. Delicious, very tasty.